ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಷ್ಟು ನಿಜಾನ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಹೊಸ ರೂಲ್ಸ್ ಅಂತೆ ಯೂಟ್ಯೂಬಿಂದ. ಅಟ್ಲೀಸ್ಟ್ 1 ನಿಮಿಷದ ವಿಡಿಯೋ ನೋಡಿಬಿಟ್ಟು ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡಬೇಕಂತೆ, ಆಮೇಲೆ ಲೈಕ್ ಕಾಮೆಂಟ್ ಕೊಡಬೇಕಂತೆ. ಇಲ್ಲ ಅದು ಯಾವುದೇ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಲಿ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಅಂತೆ ಅಂತ ನನಗೆ ಫೋಟೋ ಬರ್ತಾ ಇದೆ. ಬಟ್ ನನಗೆ ಗೊತ್ತಾಗ್ತಿಲ್ಲ. ಅದು ನಾನು ಆಲ್ಮೋಸ್ಟ್ ಒಂದು ತುಂಬ ಜನನ ಸಬ್ಸ್ಕ್ರೈಬ್ ಆಗಿರೋರು ಸಹ ಲಾಸ್ ಆಗ್ತಾ ಇದೆ. ನನಗೆ ಅನಿಸ್ಬೋದು ಈ ರೂಲ್ಸ್ ಬಂದಿದೆ ಅಂತ. ನೋಡೋಣ, ನನಗಷ್ಟು ಕನ್ಫರ್ಮ್ ಇಲ್ಲ. ಬಟ್ ನಾನು ಮೆಂಬರ್ಸ್ನ ಲಾಸ್ ಆಗಿದ್ದಂತೂ ಮಾತ್ರ ತುಂಬಾ ಖಂಡಿತ. ಅದಕ್ಕೆ ನೀವು ಆ ತಪ್ಪು ಮಾಡಿಬಿಡಿ ಪ್ಲೀಸ್. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ, ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅದಕ್ಕೆ ಕಾಮೆಂಟ್ ಹಾಕಿ. ಹಾಗೆ ಪಕ್ಕಕ್ಕಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಓಕೆ, ಇವತ್ತು ನನ್ನ ಬರ್ತ್ಡೇನೇ. ನನ್ನ ಬರ್ತ್ಡೇ ಅಂದರೆ ಯಾವುದು ಸ್ಪೆಷಲ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ದಿನ ಮಾಮೂಲಿ ನಾನು ಹೇಗಿರ್ತೀನೋ ಅದೇ ರೀತಿಯೇ. ಬಟ್ ಏನು ಎಲ್ಲರೂ ವಿಶ್ ಮಾಡ್ತಾರೆ, ಹ್ಯಾಪಿ ಬರ್ಡೇ. ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಪ್ಪ ಅಷ್ಟೇ. ಇನ್ನೇನು ಸ್ಪೆಷಲು ಎಂಥದ್ದು ಇಲ್ಲ. ಏನು ನಾನು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೊಸ ಡ್ರೆಸ್ ವೇರ್ ಮಾಡಿದೆ. ಅಟ್ಲೀಸ್ಟ್ ಒಂದು 5 ಮಿನಿಟ್ ಅಷ್ಟೇ ನಾನು ಹಾಕ್ಕೊಂಡಿದ್ದು. ಆಮೇಲೆ ತೆಗ್ದಿಟ್ಬಿಟ್ಟೆ. ಯಾಕಪ್ಪ ಅಂದರೆ ನನಗೆ ಹೊಸ ಡ್ರೆಸ್ ಹಾಕೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದು ಹೊಲಸಾಗ್ಬಿಡುತ್ತೆ ಅಂತ. ಅದಕ್ಕಾಗಿ ನನಗೆ ಸ್ವಲ್ಪ ನ್ಯೂ ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಏನಿದ್ರು ದಿನ ನಾವು ಏನು ಕಂಫರ್ಟಬಲ್ ಆಗಿರ್ತೀವೋ ಆ ಡ್ರೆಸ್ ಹಾಕೋಕ್ಕೆ ನನಗೆ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ತೆಗ್ದಿಟ್ಬಿಟ್ಟೆ. ನಾನು ವೀಡಿಯೋ ಮಾಡೋಣ ಇವತ್ತಿನ ಲೋಗೋ ಅಂತೇಳಿ ನನ್ನ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮಗಳು ಒಳಗಡೆ ಏನೋ ಕಿತಾಪತಿ ಮಾಡಿಬಿಟ್ಟಿದ್ದಾಳೆ. ಜೊತೆಗೆ ಏನೋ ನೂಡಲ್ಸ್ ತಿಂತಾ ಇದ್ದಾಳೆ. ಓಹೋ, ಮೇಕಪ್ ತುಂಬ ಜೋರಾಗಿ ನಡೆದಿದೆ. ಏನೇ ಮೇಕಪ್ ಮಾಡಿಬಿಟ್ಟಿದ್ಯಾ? ಹಾಂ, ಮಾತಾಡಲ್ವಾ? ತಿನ್ನು ನೋಡಿ ಹೆಂಗೆ ಮಾಡಿದ್ದಾಳೆ, ಎಲ್ಲ ಹಾಳು ಮಾಡಿ ಇಟ್ಟಿದ್ದಾಳೆ. ಓಕೆ, ಅದು ಇರಲಿ. ನಾನು 4 ಡೇಸ್ ಬ್ಯಾಕ್ ನಾನು ಮೆಂತೆಕಾಳನ್ನ ಎಲ್ಲ ಪಾಟ್ಗೂ ಹಾಕ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಅದು ನೋಡಿಬಿಟ್ಟು ತುಂಬ ಖುಷಿ ಆಯಿತು, ನಾವು ಬೆಳಿಬೋದಲ್ಲ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಫಸ್ಟ್ ನಾನು ಈ ರೀತಿ ಬೆಳೆಸಿದ್ದು, ನಾನು ಯಾವತ್ತೂ ಮೊದಲು ಯಾವುದೇ ರೀತಿ ಗಿಡನ ನಾನು ಇಟ್ಟಿಲ್ಲ, ಬೆಳೆಸಿಲ್ಲ. ಇದೇ ಫಸ್ಟ್ ಅಲ್ವಾ. ತುಂಬಾ ಖುಷಿಯಾಗಿದೆ ಈ ರೀತಿ ಬಂದಿರೋದು ನೋಡಿಬಿಟ್ಟು. ನಾನು ಅದಕ್ಕೆ ಎಲ್ಲ ಲೈನ್ ಪೂರ್ತಿ ಎಲ್ಲ ಕಡೆ ಗಿಡನ ಬೆಳೆಸೋಣ ಅಂತ ಎಲ್ಲ ಯಾವ ಮೊಸರು ಬಾಕ್ಸ್ ಸಿಕ್ಕರೂ ಸಹ ಬಿಟ್ಟಿಲ್ಲ, ಎಲ್ಲ ಇಟ್ಬಿಟ್ಟಿದ್ದೀನಿ. ಯಾರೋ ಇನ್ಸ್ಟಾದಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿದ್ರು, ಮೇಡಮ್ ನೀವು ಯಾವಾಗಲೂ ಎಷ್ಟು ಉದ್ದ ಕಿವಿ ರಿಂಗ್ ಮತ್ತು ತುಂಬ ಹೆವಿ ಇರೋದು ಇಯರ್ ರಿಂಗ್ಸ್ ಹಾಕ್ತಿರಲ್ಲ, ಚಿಕ್ಕದು ಹಾಕಲ್ವಾ ನೀವು ಅಂತ ಕೇಳಿದರು. ಹಾಕ್ತೀನಿ. ನನಗೆ ಇಯರಿಂಗ್ಸ್ ದೊಡ್ಡ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಹಾಕ್ತೀನಿ. ಯಾಕೆ ಅಂದರೆ ನಾನು ಡೈಲಿ ವೇರ್ ಮಾಡಲ್ಲ. ಯಾಕಂದರೆ ಆಲ್ರೆಡಿ ನನಗೆ ನೋಡಿ ಕಾಣಿಸ್ತಾ ಇದೆಯಾ, ತುಂಬ ಇದ್ದಾವೆ ಈ ಥರ. ಅದಕ್ಕೆ ನಾನು ಕೆಳಗಿದ್ದು ಹಾಕಲ್ಲ. ಯಾವಾಗ ಒಮ್ಮೆ ಈ ಥರ ನಾನು ಹೊರಗಡೆ ಹೋದಾಗ ಮಾತ್ರ ನಾನು ತುಂಬ ಹೆವಿ ಇರೋದು ಅಥವಾ ದೊಡ್ಡ ಇಯರಿಂಗ್ಸ್ ಹಾಕ್ತೀನಿ ಅಷ್ಟೇ. ನಾನು ದಿನ ಡೈಲಿ ವೇರ್ ಮಾಡಲ್ಲ ಇಯರಿಂಗ್ಸ್ನ. ಇವತ್ತು ನನ್ನ ಬರ್ತ್ಡೇ ಇರೋ ಕಾರಣದಿಂದ ಗುರುವಾರ ಅಲ್ವಾ, ಉಪವಾಸ, ಏನು ತಿನ್ನೋ ಹಾಗಿಲ್ಲ. ನೈಟ್ ಏನಾದರೂ ಮಾಡೋಣವಾ ಅಥವಾ ಹೊರಗಡೆ ಹೋಗೋಣವಾ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಆಫೀಸಿಂದ ಅವ್ರು ಬಂದ ಮೇಲೇ ತಿಳಿಯುತ್ತೆ ಹೊರಗೆ ಹೋಗೋದು ಅಥವಾ ಮನೆಗೆ ಏನಾದರೂ ಮಾಡೋದಾ ಅಂತ ಹೇಳ್ಬಿಟ್ಟು. ಮನೆಗಾದರೆ ಏನಾದರೂ ಸ್ಪೆಷಲ್, ಅದೇ ಸ್ವೀಟು, ಅನ್ನ, ಸಾಂಬಾರು, ಚಪಾತಿ ಅಷ್ಟೇ, ಮತ್ತೇನು ಇಲ್ಲ. ಅದೇ ಹೊರಗಡೆ ಆದರೆ ಏನಾದರೂ ತಿನ್ಬೋದು ಅಷ್ಟೇ. ಎದಕ್ಕೆ ಹೊರಗಡೆ ಹೆಣ್ಮಕ್ಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಅಲ್ಲಾದರೆ ನಮ್ಮನ್ನು ಕೂರಿಸ್ಬಿಟ್ಟು ಬಿಸಿಯಾಗಿ ತಂದಿಡ್ತಾರಲ್ಲ, ಅದಕ್ಕೆ. ಮನೆಯಲ್ಲಾದರೆ ಯಾರು ತಂದಿಡಲ್ಲ, ಅದೇ ಆರಿದ್ದೇ ತಿನ್ನಬೇಕು ಅಂತ ಅಷ್ಟೇ. ಮೇಡಮ್ ನೀವು ಒಂದು ಹಾಡು ಹಾಡಿ ಅಂತ ಕೇಳಿದರು, ಅದಕ್ಕೆ ಈ ವಿಡಿಯೋದಲ್ಲಿ ಹಾಡು ಹಾಡ್ತಿದ್ದೀನಿ. ಯಾಕಂದರೆ ಇವತ್ತು ನನ್ನ ಬರ್ತ್ಡೇ ಇರೋದಕ್ಕೆ, ನಾನು ಖುಷಿಯಾಗಿರೋದಕ್ಕೆ ನಾನು ಹಾಡು ಹಾಡ್ತಾಯಿದ್ದೀನಿ. ನನಗೆ ಹಾಡ್ಲಿಕ್ಕೆ ಬರಲ್ಲ, ಆದರೂ ಹಾಡು ಹಾಡ್ತೀನಿ. ಕೇಳಿ ಮಾತ್ರ ನಗಬೇಡಿ ಪ್ಲೀಸ್. ಓಕೆ, ನನಗೆ ಯಾವ ಸಾಂಗು ಅಷ್ಟು ಗೊತ್ತಿಲ್ಲ. ಇದು ರೀಸೆಂಟಾಗಿ ಕೇಳಿದ್ದೀನಿ, ಅದಕ್ಕೆ ಈಗ ಹಾಡು ಹಾಡ್ತಿದ್ದೀನಿ. ಯಾವ ಕ್ಷಣ ನನ್ನ ನಿನ ಮರೆತೇ ಗೊತ್ತಿಲ್ಲ, ಅಪ್ಪಣೆಯ ಕೇಳದನೆ ಪ್ರೀತಿ ಬಂತಲ್ಲ.
ನಾನು ಈಗ ಆಡ್ತಿರೋ ಸಾಂಗು ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ ಕೇಳಿದ್ದು. ಈಗೊಮ್ಮೆ ಹಾಡ್ತೀನಿ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು, ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ. ಇಷ್ಟ ನನಗೆ ಬರೋದು, ಮುಂದೆ ಬರಲ್ಲ. ಯಾರು ಕೇಳಿದ್ರು ನಾನು ಅವ್ರಿಗೋಸ್ಕರ ಹಾಡಾಡಿದ್ದೀನಿ. ನೀವು ಈ ವಿಡಿಯೋ ನೋಡ್ತೀರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಿಮಗೋಸ್ಕರ ಕೇಳೋದಕ್ಕೆ ನಾನು ಹಾಡಾಡಿದ್ದೀನಿ. ಮತ್ತು ನೈಟು ಅಡುಗೆ ಮಾಡೋದಾ ಅಥವಾ ಹೊರಗಡೆ ಹೋಗೋದಾ ನೋಡೋಣ. ನನ್ನ ಗಂಡ ಆಫೀಸ್ ಬಂದಮೇಲೆ, ಅದಾದಮೇಲೆ ವಿಡಿಯೋ ಮಾಡ್ತೀನಿ. ಏನು ಗೊತ್ತಾ, ನನ್ನ ಬರ್ತ್ಡೇ ದಿನ ನಾನು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಲಿಲ್ಲ. ನಾನು ಒಂದು ಮದುವೆ ಇತ್ತು ಹೋದ ಮಂತು. ಆ ಮದುವೆಯಲ್ಲಿ ನಾನು ಆ ಸ್ಯಾರಿನ ವೇರ್ ಮಾಡಿದೆ ಆಲ್ರೆಡಿ. ನಾನು ಇದು ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದು ಕಾಣ್ತಿದೆಯಾ, ಈ ಸೀರೆ ಅಂದರೆ ನನಗೆ ತುಂಬಾ ಇಷ್ಟ. ತುಂಬಾ ಸಾಫ್ಟ್ ಆಗಿರುತ್ತೆ. ಈ ಕಲರ್ ಅಂದ್ರೂ ನನಗೆ ತುಂಬಾ ಇಷ್ಟ. ನಾನು ಮೈಸೂರಿಗೆ ಹೋಗಿದ್ವಿ. ನಾವು ಮೈಸೂರಿಗೆ ಹೋದಾಗ ಇದು ತೊಗೊಂಡಿದ್ದು. ಮೈಸೂರಿಗೆ ಯಾಕೆ ಹೋಗಿದ್ವಿ ಅಂದರೆ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು, ಅದಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ನಾವು ಆ ಶಾಪಲ್ಲಿ ಈ ಮೈಸೂರು ಸಿಲ್ಕ್ನ ತೊಗೊಂಡೆ. ನನಗಂತೂ ತುಂಬ ಇಷ್ಟ. ನಾನು ಜಾಸ್ತಿ ಸೀರೆ ಉಟ್ಕೊಳ್ಳೋಕ್ಕೂ ಬರಲ್ಲ ಅಷ್ಟು ಚೆನ್ನಾಗಿ. ಇದು ತುಂಬ ಲೈಟ್ ವೇಟ್ ಇದೆ ಅಂತ ತೊಗೊಂಡಿದ್ದು. ಇವತ್ತು ಉಟ್ಕೋಬೇಕಾಗಿತ್ತು, ಆದರೆ ಉಟ್ಕೊಂಡು ಎಲ್ಲಿ ಹೋಗೋ ಸೀನ್ ಇಲ್ಲ. ಆದರೂ ಉಟ್ಕೋಬೇಕಂತ ಆಸೆ ಇತ್ತು. ಆದರೆ ಆಲ್ರೆಡಿ ನಾನು ಮದುವೆಯಲ್ಲಿ ಹಾಕ್ಕೊಂಬಿಟ್ಟಿದ್ದೆ. ಅದಕ್ಕಾಗಿ ನಾನು ಬೇರೆ ಡ್ರೆಸ್ನ ವೇರ್ ಮಾಡಿದೆ. ವೇರ್ ಮಾಡಿ ಒಂದು 5 ನಿಮಿಷಕ್ಕೆ ತೆಗೆದಿಟ್ಬಿಟ್ಟೆ. ಅದಕ್ಕಂದರೆ ಆಗಲೇ ಹೇಳಿದ್ನಲ್ಲ, ನನಗೆ ಹೊಸ ಡ್ರೆಸ್ ಗಲೀಜಾಗಿಬಿಟ್ರೆ ಭಾಳ ಕೋಪ ಬರುತ್ತೆ, ಅದಕ್ಕೆ ಅಷ್ಟೇ. ಏನು ಗೊತ್ತಾ, ಔಟಿಂಗ್ ಹೋಗೋದು ಕ್ಯಾನ್ಸಲ್. ಮನೆಯಲ್ಲೇ ಅಡುಗೆ ಮಾಡ್ತೀನಿ. ಈಗ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಪಾಯಸ. ಏನದು, ಶಾವಿಗೆ ಪಾಯಸ. ಓಕೆ, ಸಾರಿ, ನನಗೆ ಜಾಸ್ತಿ ನೆನಪು ಬರಲ್ಲ ಜಲ್ದಿ ಹೇಳಬೇಕು ಅಂದರೆ. ಶಾವಿಗೆ ಪಾಯಸ ಅಂತ ಪಕ್ಕ ಮಾಡ್ತೀನಿ. ಮೊನ್ನೆ ನಾನು ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಇಲ್ಲಿ ಕಾಣ್ತಿದ್ದಾವ ಫ್ರಿಜ್ ಮೇಲೆಲ್ಲ ಕೇಕ್ ತಂದುಬಿಟ್ಟಿದ್ದಾರೆ. ಅದಕ್ಕೆ ಕೇಕ್ ಮಾಡೋ ಅವಶ್ಯಕತೆ ಇಲ್ಲ. ಶಾವಿಗೆ ಪಾಯಸ, ಅನ್ನ, ಸಾಂಬಾರು, ಚಪಾತಿ, ಪಾಲಕ್ ಪನ್ನೀರು, ಒಂಚೂರು ಬೀನ್ಸ್ ಪಲ್ಯ, ಇಷ್ಟೇ ರೆಡಿ ಮಾಡೋಣ ಅಂತ ಅಂದ್ಕೊಡ್ತೀನಿ. ಮಾಡೋ ಅಡುಗೆನೆಲ್ಲ ತೋರಿಸೋವಷ್ಟು ಪೇಷನ್ಸು ಇಲ್ಲ ಅಂತಲ್ಲ. ನನ್ನ ಮಗಳು ಏನಾದರೂ ಎದ್ಬಿಟ್ರೆ ಯಾವ ವೀಡಿಯೋನೂ ಮಾಡೋಕ್ಕಾಗಲ್ಲ, ಎಂಥದ್ದು ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿಯೇ ಅಷ್ಟೇ. ನಾನು ಮಾಡ್ತಾ ಇಲ್ಲೊಂಚೂರು ತೋರಿಸ್ತಾ ಹೋಗ್ತೀನಿ. ಆಮೇಲೆ ಫೈನಲಿ ತೋರಿಸ್ತೀನಿ ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು. ನೋಡಿ, ಶಾವಿಗೆ ಪಾಯಸ ಮಾಡ್ಕೊಳ್ಳೋಕ್ಕೆ ನಾನು ಒಂಚೂರು ತುಪ್ಪ ಹಾಕ್ಕೊಂಡು ಶಾವಿಗೆ ಹಾಕ್ಕೋತಾ ಇದ್ದೀನಿ. ನಾನು ಮಾಡೋದು ಸ್ವಲ್ಪನೇ ಇರೋದು, ಇಬ್ಬರೇ ಅಲ್ವಾ, ಸ್ವಲ್ಪನೇ ಹುರ್ಕೋತೀನಿ. ಇದು ಹುರ್ಕೊಂಡು ನಂತರ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಹಾಲು ಹಾಕಿ ಕುದಿಸ್ಬಿಟ್ರೆ ಪಾಯಸ ರೆಡಿ, ಅಷ್ಟೇ. ಓಕೆ, ಅದು ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆ ಶಾವಿಗೆನ ಆಮೇಲೆ ಮಾಡಿದ್ರಾಯಿತು. ಈಗ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಿಲ್ಕಿ ಮಿಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ. ಮಿಲ್ಕಿ ಮಿಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವುದಾದ್ರು ತೊಗೊಂಡ್ರೆ ಹೋಗ್ಬಿಡುತ್ತೆ, ಏನೋ ಒಂಥರ ಕಲರ್ ಬಂದು ಸ್ಮೆಲ್ ಬಂದು ಹೋಗ್ಬಿಡುತ್ತೆ. ನನಗೆ ಆಲ್ರೆಡಿ ಸುಮಾರು ಸಲ ಆಗಿದೆ, ಬಿಸಾಡಿದ್ದೀನಿ ಕೂಡ. ಅದಕ್ಕೆ ನಾನು ಯಾವಾಗಲೂ ಮಿಲ್ಕಿ ಮಿಸ್ಟ್ ಪನ್ನೀರ್ನೇ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ, ನೋಡಿ ಹೇಗೆ ಅಂತ. ನೋಡಿ, ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡವಾದರೆ ನಮ್ಮ ಮನೇಲಿ ಇಷ್ಟಪಡಲ್ಲ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ.
ಏನು ಗೊತ್ತಾ, ನೀವು ಆದಷ್ಟು ಸಪೋರ್ಟ್ ಮಾಡ್ತಾ ಬಂದರೆ ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ತಾ ಹೋಗ್ತೀವಿ. ನಮ್ಗೆ ಏನು ಅನ್ಸುತ್ತನ್ನ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಯಾವುದೇ ರೀತಿ ಶೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅವರೇ ಸಪೋರ್ಟ್ ಮಾಡಲ್ಲ ಅಂದಮೇಲೆ ನಾವು ಯಾಕೆ ವಿಡಿಯೋ ಮಾಡ್ಕೋಬೇಕು ಅಂತ ಅನಿಸುತ್ತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಪ್ಪದಲ್ಲೇ ನಾನು ಪನ್ನೀರ್ನ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಈ ರೀತಿ ನಾವು ಫ್ರೈ ಮಾಡಿಕೊಂಡು ಆಮೇಲೆ ಪಾಲಕ್ನೆಲ್ಲ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದರಲ್ಲಿ ಹಾಕೋದು ಅಷ್ಟೇ. ಓಕೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನು ಒಂದು ಸೈಡ್ ಎತ್ಕೊಂಡ್ಬಿಡ್ತೀನಿ. ನೋಡಿ, ಆಲ್ರೆಡಿ ಪಾಲಕ್ನ ಸೊಪ್ಪು ಒಲೆ ಬೇಯಿಸ್ಕೊಂಡು ನೀರಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಎಲ್ಲರೂ ಪಾಲಕ್ ಸೊಪ್ಪನ್ನ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ತಾರೆ. ನಾನು ಸಹ ಹಾಗೇ ಮಾಡಿರೋದು, ಆದರೆ ಗೋಡಂಬಿ ಹಾಕ್ತಾರೆ. ನಾನು ಗೋಡಂಬಿ ಹಾಕಿಲ್ಲ, ತೆಂಗಿನಕಾಯಿ ಹಾಕಿದ್ದೀನಿ. ಈ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಇದು ಪೂರ್ತಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಕುದ್ದಾದ್ಮೇಲೆ ಇದನ್ನು ನಾನು ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂಚೂರು ಮಸಾಲೆ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡ್ತೀನಿ ಅಷ್ಟೇ. ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ಗೆ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸು ಅಷ್ಟೇ. ಇದೆಲ್ಲ ಆದಮೇಲೆ ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರನ್ನ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಡೋದು. ಪಾಲಕ್ ಪನ್ನೀರ್ ರೆಡಿ. ಫೈನಲಿ ಪನ್ನೀರನ್ನ ಆ್ಯಡ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ ರೆಡಿ. ನೆಕ್ಸ್ಟ್ ಐಟಮ್ ಮಾಡೋದು ಈಗ. ಫೈನಲಿ ಪನ್ನೀರನ್ನ ಆ್ಯಡ್ ಮಾಡಿದ್ದೀನಿ. ಪಾಲಕ್ ಪನ್ನೀರ್ ರೆಡಿ ಆಯಿತು. ಶಾವಿಗೆ ಅಂತೂ ಆಮೇಲೆ ಮಾಡ್ಕೊತೀನಿ, ಶಾವಿಗೆ ಪಾಯಸನ. ಪಾಲಕ್ ಪನ್ನೀರ್ ಅಂತೂ ರೆಡಿ. ಇನ್ನೇನು ಅನ್ನ ಸಾಂಬಾರು, ಆಲ್ರೆಡಿ ಅನ್ನ ಸಾಂಬಾರು ಎಲ್ಲರಿಗೂ ಮಾಡೋದು ಗೊತ್ತಿರುತ್ತೆ. ಆ್ಯಂಡ್ ಚಪಾತಿ. ಇಷ್ಟೇ ನಂದು ಇವತ್ತು ಬರ್ತ್ಡೇ ಸ್ಪೆಷಲ್ಲು. ಎಂಥದ್ದು ಈಗ ದಿನ ಮಾಡೋದೇನೆ ಮಾಡಿದ್ದೀನಿ ಅಷ್ಟೇ, ಏನು ಸ್ಪೆಷಲ್ ಇಲ್ಲ. ಇಷ್ಟೇ. ನೈಟು ಊಟ ಮಾಡೋದನ್ನು ಒಂಚೂರು ವೀಡಿಯೋ ಮಾಡ್ಕೋತೀನಿ ಅಷ್ಟೇ. ಪಾಲಕ್ ಪನ್ನೀರು ಸ್ವಲ್ಪ ಇನ್ನು ತೆಂಗಿನಕಾಯಿ ಹಾಕಿದ್ದೀನಲ್ಲ, ಅದು ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ಊಟ ಮಾಡುವಾಗ. ಅದಕ್ಕೆ ಅವಾಗ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ದು ಅಷ್ಟೇ. ಓಕೆ, ನೈಟು ಔಟಿಂಗ್ ಕ್ಯಾನ್ಸಲ್ ಆದಮೇಲೆ ಅಡುಗೆ ಮಾಡೋಣ ಅಂತೇಳಿ ಶಾವಿಗೆ ಪಾಯಸ ಮಾಡೋಕ್ಕೆ ರೆಡಿ ಮಾಡಿಕೊಂಡು, ಚಪಾತಿಗೆ ರೆಡಿ ಮಾಡಿಕೊಂಡು, ಅನ್ನ ಸಾರು ಮಾಡುವ ಆಮೇಲೆ ಅಂತ ನಾನು ಅಂದ್ಕೊಂಡ್ರೆ ಇವರು ಆಫೀಸಿಂದ ಬರೋದು 7 ಗಂಟೆಗೆ. ಆದರೆ ಇವತ್ತು ನನ್ನ ಬರ್ತಡೇ ಅಂತ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ 6 ಗಂಟೆಗೇ ಮನೆಗೆ ಬಂದುಬಿಟ್ಟಿದ್ದಾರೆ. ಜೊತೆಗೆ ಕೇಕ್ ತೊಗೊಂಬಂದಿನಿ ಬಾ ಅಂತ ಅಂದಿದ್ದಕ್ಕೆ ನಾನು ತಕ್ಷಣ ಫುಲ್ ಖುಷಿ ಆಗಿಬಿಟ್ಟು ಚಾಕುನೇ ಎತ್ಕೊಂಬಂದ್ಬಿಟ್ಟೆ. ಆದರೆ ಆ ಕೇಕು ಚಾಕು ಕೊಯ್ಯೋ ಅಷ್ಟೇನು ದೊಡ್ಡದಿರಲಿಲ್ಲ, ಎಲ್ಲ ಚಿಕ್ಕದಾಗಿತ್ತು. ಇದು ಸ್ಪೆಷಲ್ ಏನಪ್ಪ ಅಂದರೆ ಎಗ್ಲೆಸ್ಸು, ಆಮೇಲೆ ಕಲರು, ಕೆಮಿಕಲಿನ ಕಲರ್ಸ್ ಇರುತ್ತಲ್ವ, ಆ ಕಲರ್ ಹಾಕಲ್ಲ, ನ್ಯಾಚುರಲ್ ಕಲರ್ ಹಾಕಿರ್ತಾರೆ ಫ್ರೂಟ್ಸಿಂದ ಮಾಡಿಬಿಟ್ಟು. ಅದೇ ಇದು ಈ ಕೇಕಿನ ಸ್ಪೆಷಲ್ಲು. ಮತ್ತು ಇದಕ್ಕಿನ ಕ್ಯಾಂಡಲ್ಲು ನಾನು ಯಾವತ್ತೂ ನೋಡಿರಲಿಲ್ಲ, ವೆರಿ ಸ್ಪೆಷಲ್ ಆಗಿತ್ತು. ಇದೇನು ಹೊಸ್ದಾಗಿ ಕೊಟ್ಬಿಟ್ಟಾರೆ ಅಂದರೆ, ಹೊಸ್ದಾಗೇನಿಲ್ಲ, ನೀನು ಹೊಸ್ದಾಗಿ ನೋಡ್ತಿದ್ದೀಯಾ ಅಷ್ಟೇ, ನಾನು ಇದನ್ನು ಹುಡುಕಿ ತಂದಿರೋದು ಅಂತ ಹೇಳಿದರು. ಆ ಕ್ಯಾಂಡಲ್ಗೆ ಚಿಕ್ಕದಾಗಿ ಅಲ್ಲಿ ನೋಡಿ ಜೋಡಿಸ್ತಿದ್ದಾರೆ. ನೀಟಾಗಿ ಅದು ಚುಚ್ಕೊಳ್ಳುತ್ತೆ ಕೇಕಿಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಇವಾಗೆಲ್ಲ ಪ್ಲೇಟಲ್ಲಿ ಹಾಕ್ಬಿಟ್ಟು ಡೆಕೋರೇಟ್ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೇಕಿಗೂ ಕ್ಯಾಂಡಲ್ನ ಅವರು ಇಟ್ಟಿದ್ದಾಯಿತು. ಆ ಬ್ಯಾಗ್ ಹಾಕ್ಕೊಂಡೇ ಕೂತ್ಕೊಂಡಿದ್ದಾರೆ, ಇನ್ನು ಬ್ಯಾಗ್ ಸಹ ಬಿಚ್ಚಿಲ್ಲ. ಫಸ್ಟು ಕೇಕ್ ಕಟ್ ಮಾಡಿಬಿಡೋಣ ಬಾ ಅಂತೇಳಿ ಅದು ಬ್ಯಾಗ್ ಹಾಕ್ಕೊಂಡೇ ಕೂತ್ಕೊಂಡೆ, ಈ ಡ್ರೆಸ್ ಹಾಕ್ಕೊಂಡೆ, ಏನು ಎಲ್ಲ ಹಂಗೆ ಕೂತ್ಕೊಳ್ಳುವಾಗ ಆಫೀಸಿಂದ ಬಂದ ತಕ್ಷಣ ಇದೇ ಕೆಲಸ ಮಾಡ್ತಿದ್ದಾರೆ. ಸರಿ, ಓಕೆ, ಎಲ್ಲದು ಮಾಡಿದ್ದಾಯಿತು. ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ಆ ಕೇಕ್ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ವಿಡಿಯೋ ಬ್ಲರ್ ಆಗಿದೆ, ಕ್ಷಮಿಸಿ. ಯಾಕೋ ನನ್ನ ಮೊಬೈಲ್ ಕ್ಯಾಮ್ರಾ ಹಾಳಾಗಿದೆ ಅಂತ ಅನಿಸುತ್ತೆ.
ನನಗಂತೂ ಈ ಕೇಕ್ ನೋಡ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಡ್ತಪ್ಪ, ಯಾಕಂದರೆ ಎಗ್ಲೆಸ್ ಅಲ್ವಾ, ಅದಕ್ಕೇ. ಕೊನೆಗೆ ಕೇಕೆಲ್ಲ ಡೆಕೋರೇಟ್ ಆದಮೇಲೆ ಟೇಬಲ್ ಅವರೇ ತಂದು ಟವಲ್ ಕೂಡ ಹಾಕ್ಬಿಟ್ರು. ನಾನು ಈ ಕ್ಯಾಂಡಲ್ ಹಚ್ಚೋಕೆ ರೆಡಿಯಾಗಿ ಎಲ್ಲ ಕ್ಯಾಂಡಲ್ ಹಚ್ಚಿದೆ ಆಲ್ಮೋಸ್ಟ್. ನನಗಂತೂ ಆ ಚಿಕ್ಕ ಚಿಕ್ಕ ಕೇಕ್ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಹಾಗೆ ಕೆಮಿಕಲ್ ಕಲರ್ಸ್ ಯಾವುದೇ ರೀತಿ ಆ್ಯಡ್ ಆಗಿರಲ್ಲ, ಫುಲ್ ನ್ಯಾಚುರಲ್ ಆಗಿರುತ್ತೆ. ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತಿದೆ. ನನ್ನ ಮಗಳಂತೂ ಆ ಕೇಕ್ನೇ ಅಬ್ಸರ್ವ್ ಮಾಡ್ತಿದ್ದಾಳೆ ಆವಾಗಿಂದನೂ. ನನ್ನ ಮಗನೂ ಸಹ. ಕೊನೆಗೆ ನಾನು ಕೇಕು ಕಟ್ ಮಾಡಿದೆ, ಹೆಂಗೋ ಒಂದು ಚಿಕ್ಕದಾಗಿ ಕಟ್ ಮಾಡಿದೆ ನಾನು. ಕಟ್ ಮಾಡಿಬಿಟ್ಟು ಅವ್ರಿಗೆ ತಿನ್ಸೋಣ ಅಂದರೆ ಕೈಯಲ್ಲಿ ಒಂಚೂರು ಬಂದಿತ್ತು ಅಷ್ಟೇ. ಅದನ್ನು ಅವ್ರವ್ರು ತಿನ್ನೋಕ್ಕೆ ಹೆಂಗೆ ಮಾಡ್ತವ್ರೆ. ಮಾಡಿರೋ ಅಡುಗೆನ ತಿನ್ಕೊಳ್ಳೋಣ ಅಂದರೆ ಇವ್ರು ಕೇಕು ಮತ್ತು ತಂದಿರೋ ವೆಜ್ ಪಪ್ ತಿಂದೇ ಸಾಕಾಯಿತು, ಹೊಟ್ಟೆ ತುಂಬೋಯ್ತು. ಈ ಸಾವಿಗೆನೂ ಇಲ್ಲ, ಅನ್ನ ಸಾಂಬಾರು ಇಲ್ಲ, ಚಪಾತಿ, ಮಾಡಿರೋ ಪಾಲಕ್ ಪನ್ನೀರೇ ತಿನ್ಕೊಂಡ್ವಿ. ಹೌದು ಮೇಡಮ್, ನೀವು ಹೇಳಿದ್ದೆ ಒಂದೇ ಮಾಡಿದ್ದೆ ಒಂದೇ ಅಂತ ನೀವು ಕೇಳ್ಬೋದು. ಹೌದು ನಾನು ಸಿಚುವೇಶನ್ ತಕ್ಕಂಗೆ ನಾನು ಅಡುಗೆ ಮಾಡಿ ಯಾಕೆ ವೇಸ್ಟ್ ಮಾಡಬೇಕಲ್ವಾ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಈಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.